ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಗನ್ನಾಥ್ ಅಂತ, ಯೋಗ ವಿದ್ಯಾರ್ಥಿ. ಯೋಗ ಅನ್ನೋ ಪದ ಸಂಸ್ಕೃತದ ಯುಜ್ ಪದದಿಂದ ಬಂದಿದೆ. ಯುಜ್ ಅಂದರೆ ಸೇರಿಸು ಅಥವಾ ಒಂದುಗೂಡಿಸು ಅಂತ. ಜೀವಾತ್ಮ ಪರಮಾತ್ಮನಲ್ಲಿ ಒಂದುಗೂಡಿಸು ಅನ್ನೋದೊಂದು, ಅಥವಾ ಮನಸ್ಸು ಮತ್ತು ಶರೀರ ಒಂದಾಗೋದು ಅಂತ ಒಂದು ವಿಚಾರ ಬರ್ತದೆ. ಸಾಮಾನ್ಯವಾಗಿ ನಾವು ಆಹಾರ ತಗೊಳ್ಳೋ ವಿಚಾರದಲ್ಲಿ ಸಕ್ಕರೆ ಜಾಸ್ತಿ ತಗೊಂಡಾಗ ಸಕ್ಕರೆ ಕಾಯಿಲೆ ಬರೋ ಚಾನ್ಸಸ್ ಇದೆ. ಶಾಂಪು ಜಾಸ್ತಿ ಬಳಸೋದ್ರಿಂದ ಕೂದಲು ಉದುರೋದು ಚಾನ್ಸಸ್ ಇದೆ. ಉಪ್ಪು ಜಾಸ್ತಿ ಬಳಸೋದ್ರಿಂದ ಥೈರಾಯ್ಡ್ ಆಗೋ ಚಾನ್ಸಸ್ ಇದೆ. ಮತ್ತು ಕುರ್ಕುರೆ ಅವೆಲ್ಲ ತಿನ್ನೋದ್ರಿಂದ ಸಿಜರಿನ್ ಆಗೋ ಚಾನ್ಸಸ್ ಇದೆ. ಈ ರೀತಿ ಫೋನು ಅಥವಾ ಮೊಬೈಲು ಹೆಚ್ಚಾಗಿ ಬಳಸೋದ್ರಿಂದ ಕನ್ನಡಕ ಬಳಸಬೇಕಾಗ್ತದೆ. ಇದು BP, ಶುಗರ್ ಇವೆಲ್ಲ ಬರೋದ್ರಿಂದ ಮಾತ್ರೆ ತಗೊಂಡಾಗ ಕಿಡ್ನಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ಮತ್ತು ಆಹಾರ ಸರಿಯಾದ ಕ್ರಮದಲ್ಲಿಲ್ಲ ಅಂದಾಗ ಬೊಜ್ಜು ಬರೋ ಚಾನ್ಸಸ್ ಇದೆ. ಇವೆಲ್ಲ ಕಾರಣಕ್ಕೆ ನಿವಾರಣೆಗೋಸ್ಕರ ಯೋಗ ಮಾಡಿದ್ವಿ. ಅದನ್ನು ನಮ್ಮ ಶರೀರ ಬೊಜ್ಜು ಬರೋದನ್ನು ಕರಗಿಸ್ಬಿಟ್ಟು ಇನ್ಸುಲಿನ್ ಉತ್ಪತ್ತಿ ಮಾಡಿ ಸಕ್ಕರೆ ಕಾಯಿಲೆ ನಿವಾರಣೆ ಮಾಡಿ, ಮತ್ತು ರಕ್ತ ಸಂಚಾರ ಚೆನ್ನಾಗಾಗೋಕ್ಕೆ, ರಕ್ತನಾಳಗಳು ಚೆನ್ನಾಗಿ ಇದ್ದರೆ ಅವಾಗ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಈ ರೀತಿ ಯೋಗಾಭ್ಯಾಸ ಮಾಡೋದ್ರಿಂದ ನಿಮ್ಮ ಆರೋಗ್ಯನ ಕಾಪಾಡ್ಕೋಬೋದು. ಮತ್ತು ಇದು ಶಕ್ತಿವರ್ಧಕವಾಗಿ ಮತ್ತು ಚಿಕಿತ್ಸಾ ಕ್ರಮದಲ್ಲಿ ಮತ್ತು ಆಧ್ಯಾತ್ಮಿಕದಲ್ಲಿ ಬಳಸ್ತಾರೆ. ಶಕ್ತಿವರ್ಧಕ ಅಂದರೆ ಎರಡು ರೀತಿ ಶಕ್ತಿ. ಒಂದು ಶಾರೀರಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಸಿಗ್ತದೆ. ಬೇರೆ ವ್ಯಾಯಾಮದಲ್ಲಿ ಮಾನಸಿಕ ಶಕ್ತಿ ಬರೋ ಚಾನ್ಸಸ್ ತುಂಬ ಕಡಿಮೆ, ಬರಲ್ಲ. ಮತ್ತು ಚಿಕಿತ್ಸಾ ಕ್ರಮದಲ್ಲಿ ಬಳಸ್ತಾರೆ. ನಾಡಿ ಚಿಕಿತ್ಸೆ ಮತ್ತು ಕೋಶ ಚಿಕಿತ್ಸೆ ಅನ್ನೋ ರೀತಿಯಲ್ಲಿ ಬಳಸ್ತಾರೆ. ಮತ್ತು ಆಧ್ಯಾತ್ಮಿಕದಲ್ಲಿ ಬಳಸ್ತಾರೆ. ಬೇರೆ ವ್ಯಾಯಾಮದಲ್ಲಿ ಶರೀರದ ಎಲ್ಲ ಭಾಗಕ್ಕೂ ವ್ಯಾಯಾಮ ಆಗಲ್ಲ. ಯೋಗಾಸನದಲ್ಲಿ ಶರೀರದ ನಿಮ್ನ ಭಾಗಕ್ಕೂ ಮತ್ತು ಕಾಲಿನ ಬೆರಳಿಗೂ ಮತ್ತು ನರಮಂಡಲ ನಿರ್ಮಾಣಗಂತಗೂ ವ್ಯಾಯಾಮ ಆಗ್ತದೆ. ಅದಕ್ಕೋಸ್ಕರ ಯೋಗ ಅತ್ಯಂತ ಅಮೂಲ್ಯವಾದ ವ್ಯಾಯಾಮ ಅನ್ನೋ ಅಭಿಪ್ರಾಯ ನನ್ನದಿದೆ.